ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ. ಅದಕ್ಕೆ 1 kg ಬೀಟ್ರೂಟ್ನ ಈ ಥರ ತುರ್ಕೊಂಬಿಡೋಣ. ತುರ್ದು ಹಾಕೊಂಡ್ರೆ ಬೇಗ ಬೇಯುತ್ತೆ. ನೋಡ್ರಿ, ಈ ಥರ ಒಂದು 10 ಹಸಿಮೆಣಸಿನ್ಕಾಯಿ ಸಣ್ಣ ಪುಡಿಯಾಗಿ ಹೆಚ್ಕೊಳ್ಳೋಣ. 1-2 ದಪ್ಪ ಈರುಳ್ಳಿ ಹೆಚ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ. ಈಗ ಒಲೆ ಹಚ್ಕೊಂಡು ಒಂದು ಸಣ್ಣ ಬಾಣಲೆ ಇಟ್ಕೊಳ್ಳೋಣ. 100 ml ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಸಿಡಿದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಈಗ 2 ಈರುಳ್ಳಿ ಹಾಕೊಳ್ಳೋಣ, ದಪ್ಪ ಈರುಳ್ಳಿ. ಲೈಟಾಗಿ ಮಿಕ್ಸ್ ಮಾಡೋಣ. ಮತ್ತೆ ಮಿಕ್ಸ್ ಮಾಡ್ಕೊಂಡು ಒಂದು 10 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ, ಪುಡಿಯಾಗಿ ಹೆಚ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಒಂದು ಮಿಕ್ಸ್ ಮಾಡೋಣ. ಎಲ್ಲ ಐಟಮ್ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದನ್ನು ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ಳೋಣ. ಮಿಕ್ಸ್ ಕೊಡೋಣ. ಈಗ ತುರಿದಿರೋ ಬೀಟ್ರೂಟ್ ಹಾಕೋಣ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮುಚ್ಚಿಟ್ಟು ಒಂದು 3 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ಫ್ಲೇಮ್ ಲೋ ಮಾಡ್ಕೊಂಡು, ನೀರು ಹಾಕ್ಬಾರ್ದು. 1/4 ಸ್ಪೂನ್ ಪುಡಿ ಉಪ್ಪು ಹಾಕೊಂಡಿದ್ದೀನಿ. ಸಣ್ಣ ಸ್ಪೂನು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. 3 ನಿಮಿಷ ಅದು ಲೋ ಫ್ಲೇಮಲ್ಲಿ ಬೆಂದಿದೆ. ಈಗ ಮತ್ತೆ ಒಂದು 2 ನಿಮಿಷ ಮುಚ್ಚಿಡೋಣ. 2 ನಿಮಿಷ ಆಯಿತು. ಮಿಕ್ಸ್ ಕೊಟ್ಟು ಬೆಂತು ಆಲೆ ಬೀಟ್ರೂಟು. ಒಂದು ನಿಮಿಷ ಮಿಕ್ಸ್ ಮಾಡೋಣ. ರೆಡಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೀಟ್ರೂಟ್ ಪಲ್ಯ ರೆಡಿ.